ಜನರು ಮತಗಟ್ಟೆ ತನಕ ಬಂದು ಅಲ್ಲಿ ಮತ ಚಲಾಯಿಸೋದೇ ಬಹಳ ಕಷ್ಟ ಈಗಿನ ಸಂದರ್ಭದಲ್ಲಿ. ಅಂಥದ್ರಲ್ಲಿ ಮತದಾನಕ್ಕೆ ಅಂತ ಬಂದಂತಹ ಜನರನ್ನ ನಿಲ್ಲಿಸಿ ಸಿಬ್ಬಂದಿ ಊಟಕ್ಕೆ ತೆರಳಿರುವಂತಹ ಘಟನೆ. ಊಟಕ್ಕಾಗಿ ಮತದಾನವನ್ನೇ ನಿಲ್ಲಿಸಿದ್ದಾರೆ ಇಲ್ಲಿ ಸಿಬ್ಬಂದಿ. ಧಾರವಾಡದಲ್ಲಿ ಮತಗಟ್ಟೆ ಸಿಬ್ಬಂದಿ ಎಡವಟ್ಟು ಮಾಡಿದ್ದಾರೆ. ಧಾರವಾಡ ಲೋಕಸಭೆ ಕ್ಷೇತ್ರದ ಮತಗಟ್ಟೆಯಲ್ಲಿ ಈ ಘಟನೆ ನಡೆದಿದೆ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿನ ಮತಗಟ್ಟೆಯಲ್ಲಿ ಈ ರೀತಿಯ ಘಟನೆ ನಡೆದಿರೋದು. ಮತಗಟ್ಟೆ ನಂಬರ್ 180ರಲ್ಲಿ ಮತದಾರರನ್ನು ನಿಲ್ಲಿಸಿ ಊಟಕ್ಕೆ ಅಂತ ತೆರಳಿದ್ದಾರೆ. ಮತಗಟ್ಟೆಯ ಬಾಗಿಲು ಹಾಕಿಕೊಂಡು ಊಟಕ್ಕೆ ಕುಳಿತಿದ್ದಾರೆ ಸಿಬ್ಬಂದಿ ಊಟ ಮುಗಿಸೋದನ್ನೇ ಕಾಯ್ತಾ ನಿಂತಿದ್ರು ಮತದಾರರು. ಊಟಕ್ಕೋಸ್ಕರ ಮತದಾನವನ್ನೇ ಅಲ್ಲಿನ ಸಿಬ್ಬಂದಿ ನಿಲ್ಲಿಸಿ ಜನರನ್ನ ಕಾಯುವಂತೆ ಮಾಡಿದಂತಹ ಒಂದು ಘಟನೆ ನಡೆದಿರೋದು. ಧಾರವಾಡದಲ್ಲಿ ಈ ಘಟನೆ ನಡೆದಿದೆ, ಗಮನಿಸ್ತಾ ಇದ್ದೀವಿ. ಮತದಾನದ ಕೊಠಡಿ ಒಳಗೆ ಬಾಗಿಲು ಮುಚ್ಚಿಕೊಂಡು ಊಟವನ್ನ ಸೇವಿಸ್ತಾ ಇರುವಂತಹ ಸಿಬ್ಬಂದಿ ಗಮನಿಸ್ತಾ ಇದ್ದೀವಿ. ದೃಶ್ಯಗಳಲ್ಲೂ ಕೂಡ ಸಾಲುಗಟ್ಟಿ ಜನರು ಅಲ್ಲಿ ಮತದಾನಕ್ಕೆ ಅಂತ ತಾವು ಊಟ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಲ್ಲಿ ಕ್ಯೂನಲ್ಲಿ ನಿಂತಿರ್ತಾರೆ. ಆದರೆ ಸಿಬ್ಬಂದಿ ಮಾತ್ರ ಅದ್ಯಾವುದನ್ನು ಲೆಕ್ಕಿಸದೆ ತಮ್ಮ ಹೊಟ್ಟೆ ತುಂಬಿದ್ರೆ ಸಾಕು ಅಂತ ಮತಗಟ್ಟೆ ಬಾಗಿಲು ಕೋಣೆಯ ಬಾಗಿಲನ್ನು ಹಾಕಿಕೊಂಡು ಊಟವನ್ನ ಮಾಡ್ತಾ ಇರುವಂತಹ ದೃಶ್ಯ ಧಾರವಾಡದಲ್ಲಿ ಈ ಘಟನೆ ನಡೆದಿದೆ.